ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇದರಲ್ಲಿ ಫಿಶ್ ಮಸಾಲ ಫ್ರೈ ಮಾಡೋದು ತೋರಿಸ್ತಾ ಇದ್ದೇನೆ. ನಾನು ಮಾಡುವ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಬಟ್ ನಾನು ಮಾಡುವ ರೀತಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕಡುವಾಯಿ ಫಿಶ್ ಅಂತ ನನಗೆ ಸ್ಕಿನ್ ತೆಗೆದೇ ಕೊಟ್ಟಿದ್ದಾರೆ. ಬರೀ ಕ್ಲೀನ್ ಮಾಡಿ ಕಟ್ ಹಾಕಿದ್ದೇನೆ ನಾನು. ನಮಗೆ ಫ್ರೆಶ್ ಫಿಶ್ ನಮಗೆ ಇಲ್ಲಿ ಸಿಗುತ್ತೆ. ಅವರೆಲ್ಲ ಕ್ಲೀನ್ ಮಾಡಿ ಅಂದರೆ ಅದರ ಸ್ಕಿನ್ನೆಲ್ಲ ತೆಗೆದು ಕೊಡ್ತಾರೆ. ಅದಕ್ಕೆ ಮ್ಯಾರಿನೇಷನ್ಗೆ ನಾನಿಲ್ಲಿ ಹಲ್ದಿ, ರೆಡ್ ಚಿಲ್ಲಿ ಜಾಸ್ತಿ ಹಾಕೋದಿಲ್ಲ ಮಸಾಲ, ಯಾಕೆಂದರೆ ಮಸಾಲ ಫ್ರೈ ಮಾಡಲಿಕ್ಕೆ ಉಂಟು ಮತ್ತು. ಸೊ ರೆಡ್ ಚಿಲ್ಲಿ ಮತ್ತು ಜೀರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದರ ನಂತರ ಅದಕ್ಕೆ ಟ್ಯಾಮ್ರಿನ್ ಹಾಕ್ತಾ ಇದ್ದೇನೆ, ಅಂದರೆ ಸೋಕ್ ಮಾಡಿಟ್ಟಿದ್ದೇನೆ ಅದರ ನೀರು, ಟ್ಯಾಮ್ರಿನ್ ಪಲ್ಪ್, ಸಾಲ್ಟ್, ಬೈಂಡಿಂಗೋಸ್ಕರ ಕಾರ್ನ್ಫ್ಲವರ್ ಮತ್ತು ಹಾಕ್ತೇನೆ. ಇದು ಕಾರ್ನ್ಫ್ಲವರ್. ಸ್ವಲ್ಪ ಖಾರ ಕೂಡ ಕಡಿಮೆ ಆಗ್ತದೆ, ಬೈಂಡಿಂಗ್ ಕೂಡ ಆಗ್ತದೆ ಅಂತ. ಯಾವುದಾಗುತ್ತೆ, ಬೇಸನ್ ಸಹ ಹಾಕ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿಡಿ ಸ್ವಲ್ಪ ಹೊತ್ತು, ಮತ್ತು ಫ್ರೈ ಮಾಡ್ಬೋದು. ನಾನು ಈ ಥರ ಬೇಗನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಿಬಿಟ್ಟು ಇಡ್ತೇನೆ, ಮತ್ತು ಎಲ್ಲ ಬೇರೆ ಕೆಲಸ ಮಾಡ್ತಾ ಇರ್ತೇನೆ. ಅಷ್ಟೊತ್ತಿಗೆ ಚೆನ್ನಾಗಿ ಅದು ಎಳ್ಕೊಳ್ಳುತ್ತೆ ಎಲ್ಲ ಮಸಾಲ ಎಲ್ಲ. ನಂತರ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕರಿಪತ್ತ ಹಾಕಿದ್ದೇನೆ. ಇದರಲ್ಲಿ 3 ಟೊಮೆಟೊ, ಅದರ ಜೊತೆ ಒಂದು ಆನಿಯನ್ ಕೂಡ ಪೇಸ್ಟ್ ಮಾಡಿದ್ದೇನೆ. ನೀವು ಬೇಕಾದರೆ ಆನಿಯನ್ ಸಪ್ರೇಟಾಗಿ ಕಟ್ ಮಾಡಿ ಹಾಕ್ಬೋದು ಎಣ್ಣೆ ಜೊತೆಗೆ, ಹಾಗೇನೂ ಮಾಡ್ಬೋದು. ನಾನಿಲ್ಲಿ ಚಿಲ್ಲಿ ಪೇಸ್ಟ್ ತಗೊಂಡಿದ್ದೇನೆ. ನಾನು ಯಾವಾಗಲೂ ಹೆಚ್ಚಾಗಿ ಮಾಡಿಡ್ತೇನೆ ಚಿಲ್ಲಿ ಪೇಸ್ಟ್. ಚಿಲ್ಲಿಯನ್ನು ಬಾಯ್ಲ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಟಿರ್ತೇನೆ. ಅದಕ್ಕೆ ಹಲ್ದಿ, ಜೀರಾ, ಸ್ವಲ್ಪ ಸೋಂಪು ಎಲ್ಲ ಹಾಕ್ತೇನೆ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇದು ಈಗ ಇದರಲ್ಲಿ ಏನಂತಾರೆ, ಲಿಕ್ವಿಡ್ ಉಂಟಲ್ಲ, ಅದು ಡ್ರೈ ಆಗಬೇಕು. ಟೊಮೆಟೊ ಪ್ಯೂರಿ ಪೇಸ್ಟ್ ಅದು ತುಂಬ ಡ್ರೈ ಆಗಬೇಕು. ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡಬೇಕು, ಅಂದರೆ ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ. ಮತ್ತು ಆ ಮಸಾಲವನ್ನು ಮಿಕ್ಸ್ ಮಾಡಿದ ಆ ಮಸಾಲವನ್ನು ನಾವು ಅದಕ್ಕೇ ಹಾಕ್ತೇನೆ ನಾನು. ಅದಕ್ಕೇ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡ್ತೇನೆ. ಅದು ಫುಲ್ಲು ಡ್ರೈ ಆಗುವವರೆಗೆ ಇಡ್ತೇನೆ ನಾನು ಅದನ್ನು. ನೋಡಿ, ಇನ್ನೂ ಸಹ ಡ್ರೈ ಆಗಲಿಲ್ಲ ಅದು. ನೀರು ಆ್ಯಡ್ ಮಾಡಲಿಲ್ಲ, ಆದರೂ ಕೂಡ ಟೊಮೆಟೊದು ನೀರು ಇರ್ತದಲ್ಲ, ಟೊಮೆಟೊ ಮತ್ತು ಆನಿಯನಿದ್ದು ಸ್ವಲ್ಪ ಟೈಮ್ ತಗೊಳ್ತದೆ. ನಾನಿಲ್ಲಿ ಕಾಸ್ಟ್ ಅಯನಲ್ಲಿ ಮಸ್ಟರ್ಡ್ ಆಯಿಲ್ ಹಾಕಿಬಿಟ್ಟು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಯಾವ ಫಿಶ್ ಕೂಡ ಆಗ್ತದೆ ಈ ರೀತಿ. ಈಗ ನೋಡಿ, ಡ್ರೈ ಆಯಿತು, ಟೊಮೆಟೊ ಪ್ಯೂರಿ ಫುಲ್ಲು ಡ್ರೈ ಆಯಿತು, ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ಹೋಯಿತು. ಸಾಲ್ಟ್ ಹಾಕ್ತಾ ಇದ್ದೇನೆ. ನಾನು ಇದಕ್ಕೆ ಗರಂ ಮಸಾಲ ಹಾಕ್ತೇನೆ. ಬೇಡದವರು ಸ್ಕಿಪ್ ಮಾಡ್ಬೋದು, ನಾನು ಹಾಕ್ತೇನೆ. ಫ್ರೆಶ್ನೆಸ್ಗೆ ಕೊರಿಯಾಂಡರ್ ಲೀವ್ಸ್ ಕೂಡ ನಾನು ಕೆಲವೊಂದಕ್ಕೆ ಹಾಕ್ತೇನೆ ಮೀನಿಗೆ. ಕೆಲವರು ಹಾಕೋದಿಲ್ಲ, ಅದು ಅವರವರ ಇಷ್ಟ. ಇಲ್ಲಿ ನಾನು ಅದೇ ಮಸಾಲ ಉಂಟಲ್ಲ, ಮ್ಯಾರಿನೇಷನ್ ಮಾಡಿದ್ದು ಉಳಿದದ್ದು ಮಸಾಲ, ಅದನ್ನು ಕೂಡ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದು ಕೂಡ ಹಾಕ್ಬೋದು. ಅದು ಕೂಡ ಫಿಶ್ ಫ್ರೈಗೆ ಹಾಕಿ ಕೊಡ್ತಾರೆ, ಹಾಕ್ಬೋದು. ಅದನ್ನು ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಆ ಥರ ಟೊಮೆಟೊ ಪ್ಯೂರಿದು ಪೇಸ್ಟ್ ಬೇಡ ಅಂದರೆ ಈ ಮಸಾಲವನ್ನೇ ಜಾಸ್ತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಆ ಥರ ಮಾಡಿಬಿಟ್ಟು ಲಾಸ್ಟಿಗೆ ಫಿಶ್ ಫ್ರೈ ಜೊತೆಗೆ ಮೇಲ್ಗಡೆಯಿಂದ ಕೊಡ್ಬೋದು. ಅದನ್ನು ತುಂಬ ಚೆನ್ನಾಗಾಗುತ್ತೆ. ಬಟ್ ಈ ಥರ ನಾನು ಮಾಡಿದೆಲ್ಲ ಟೊಮೆಟೊ ಪ್ಯೂರಿಯದು ಮಸಾಲ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನನ್ನ ಇನ್ನೊಂದು ವಿಡಿಯೋ ಉಂಟು ಪಾಲಕ್ ಫಿಶ್ ಫ್ರೈದು, ಅದನ್ನೊಂದು ಸಲ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್.